ಫ್ರೆಂಡ್ಸ್ ಇವತ್ತು ಹೂವು ಬಿಡಿಸ್ಕೊಂಡೆ ನೋಡಿ. 3-4 ಕಮಲ ಪುಷ್ಪ, ಒಂದು ಇದರಲ್ಲೈತೆ. ಇನ್ನು ಫ್ರೆಂಡ್ಸ್ ಇದು ಗಿಡ ಕೇಳಿದರು, ಹಂಗಾಗಿ ಕಿಡ್ನಿ ಸ್ಟೋನ್ದು ಇದು ಒಂದು ಎಲೆ ನೆಟ್ಟರೆ ಸಾಕು ಫ್ರೆಂಡ್ಸ್. ಅದಕ್ಕೆ 5ನ ಕಿತ್ಕೊಂಡಿದ್ದೀನಿ. ಇನ್ನು ಮೇಲೆ ಫ್ರೆಂಡ್ಸ್ ಬಟ್ಟೆ ಎತ್ಕೊಂಡು ಹೋಗ್ಬೇಕು. ಬಿಸಿಲು ನೋಡಿ, ಸೂರ್ಯ ಯಾವ ಥರ ಮುಡ್ತಾವನೆ. ಅನ್ನ ವಿಷಯ ಎಲ್ಲ ಆಯ್ತೈತೆ ಫ್ರೆಂಡ್ಸ್. ಚಟ್ನಿ ರುಬ್ಕೋಬೇಕು. ಇನ್ನು ಫ್ರೆಂಡ್ಸ್ ನಾನು ಗುಲಾಬಿ ತಂದಿಟ್ಟಿದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಚಿಗುರುತ್ತಾಯಿತು. ಅದು ಗೊಂಚಲು ಬಿಡುತ್ತಲ್ಲ ಅದು. ಇನ್ನು ಬನ್ನಿ ಹಾಗೆ ಬಟ್ಟೆ ಎತ್ಕೊಳ್ಳೋಣ ಫ್ರೆಂಡ್ಸ್. ಟೈಮಲ್ಲಿ 7 ಗಂಟೆ, ನಾನು 7:15ಗೆಲ್ಲ ಕೆಲಸಕ್ಕೆ ಹೋಗಬೇಕು ಫ್ರೆಂಡ್ಸ್. ಬಿಸಿಲಂತೂ ಅಷ್ಟು ಜಾಸ್ತಿನೇ ಬರ್ತಾಯಿದೆ, ಏನೋ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಫ್ರೆಂಡ್ಸ್ ಒಂದು ಸ್ವಲ್ಪನೂ ಮಳೆ ಇಲ್ಲ. ನಾನು ಹೆಂಗೂ ಬಂದಿದ್ದೀನಲ್ಲ, ಹಾಗೆ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಎತ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ. ಕ್ಲಿಪ್ನೇ ಜಾಸ್ತಿ ಹಾಕಿದೆ, ಬಟ್ಟೆಗಳು ಗಾಳಿಗೆ ಆರೋಗುತ್ತೆ ಅಂತ. ಹಾಗಾಗಿ ಫ್ರೆಂಡ್ಸ್ ಕ್ಲಿಪ್ಪೆಲ್ಲನೂ ನಾನು ಒಂದು ಸಾಕ್ಸ್ ಒಳಗಡೆ ಹಾಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ನಾನು ನಿನ್ನೆ ರಜದಲ್ಲಿದ್ದೆ, ಎಲ್ಲ ಮನೆ ಕೆಲಸ ಮುಗೀತು. ಇನ್ನೂ ಒಂದು 1/4% ಐತೆ ಫ್ರೆಂಡ್ಸ್. ನಿನ್ನೆ ಸ್ವಲ್ಪ ನಾನು ಬಟ್ಟೆ ಎಲ್ಲ ಟೈಲರಿಗೆ ಕೊಟ್ಟು ಬಂದೆ. ಯಾವಾಗಲೂ ನಾನು ಹೊಲಿಯೋಕ್ಕೆ ಕೊಟ್ಟಿರಲಿಲ್ಲ. ಆಮೇಲೆ ದೀಪಾವಳಿ ಹಬ್ಬಕ್ಕೂ ನಾನು ಹೊಸ ಬಟ್ಟೆ ತಗೊಳ್ಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ಆವಾಗಲೂ ಕೆಲಸ ಇದ್ದಿದ್ದರಿಂದ ಈ ಸಲ ದೀಪಾವಳಿ ಹಬ್ಬಕ್ಕೆ ನಾನು ವಿಡಿಯೋನೂ ಹಾಕಲಿಲ್ಲ, ಮತ್ತು ಇದನ್ನು ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಬ್ಬನೂ ನಾನು ಒಂದು ಪಟಾಕಿನೂ ಸಹ ಇವತ್ತು ಸಲ ಹೊಡೆಯೋಕ್ಕಾಗಲ್ಲ. ಏನು ಮಾಡೋದು ಫ್ರೆಂಡ್ಸ್, ಒಂದೇ ಸಮಯ ಇರುತ್ತಾ, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಇವಾಗಲೇ ಬಟ್ಟೆ ಎತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನನ್ನ ಮಗಳು ಈಗ ಜಾಗಿಂಗ್ ಹೋಗವಳೆ. ಇನ್ನು ಅವಳು ಬಂದು ಇನ್ನದು ಇದು ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಕೂತ್ಕೋತಾಳೆ. ಅಲ್ಲಿಗೆ ಅವಳ ಕೆಲಸ ಮುಗಿಯುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇ ಎತ್ತಿಕ್ಬಿಟ್ಟು ಹೋಯ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಪಾತ್ರೆ ಎಲ್ಲನೂ ವಾಶ್ ಮಾಡಾಯಿತು. ಅದರಲ್ಲೊಂದು ನೀರು ಇಟ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ ಅಕ್ಕಿ ರೊಟ್ಟಿನ ನಾನು ಯಾವ ರೀತಿ ಕಲಿಸ್ಕೊತೀನಿ ಅಂತ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ರೈಸು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ರೈಸ್ ಆಯಿತು, ಇಲ್ಲೆಲ್ಲ ಜೋಸಿಗೆ ರೆಡಿ ಮಾಡಿದ್ದೀನಿ. ಇನ್ನು ಈಗ ಫ್ರೆಂಡ್ಸ್ ನಾನು ಅಕ್ಕಿ ರೊಟ್ಟಿಗೆ ಯಾವ ರೀತಿ ಕಲಿಸ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಫ್ರೆಂಡ್ಸ್ ಅಕ್ಕಿ ಎಲ್ಲನೂ ಜಾಸ್ತಿ ರೆಡಿ ಮಾಡಿದ್ದೀನಿ. ಚಟ್ನಿ, ಕಾಯಿ ಚಟ್ನಿ ಮಾಡಬೇಕು ನೋಡಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಹಾಕೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಫ್ರೆಂಡ್ಸ್. ನಾನು ಕಮ್ಮಿನೇ ಹಾಕೋತೀನಿ. ಈಗ ಸದ್ಯಕ್ಕೆ ನಾನು ಒಂದು 4 ರೊಟ್ಟಿ ಹಾಕೋಕ್ಕಾಗೋದು. ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್, ತಟ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ನಾನು ಕಮ್ಮಿನೇ ರೊಟ್ಟಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಫ್ರೆಂಡ್ಸ್ ನೀರು ಕಾಯೋಕ್ಕೆ ಇಟ್ಬಿಟ್ಟು ಒಂದೇ 1 ನಿಮಿಷ ಬಂದುಬಿಡ್ತೀನಿ ಫ್ರೆಂಡ್. ನೋಡಿ ಈಗ ಅನ್ನ ಹಾಕೊಂಡಿದ್ನಲ್ಲ, ಅದರೊಳಗೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಪಾತ್ರೆ ಎಲ್ಲ ತೊಳೆದಾಯಿತು, ಎಲ್ಲ ಆಯಿತು ಫ್ರೆಂಡ್ಸ್. ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ಫ್ರೆಂಡ್ಸ್ ನೋಡಿ ಸ್ವಲ್ಪನೇ ನೀರು ಹಾಕಿ ಇದನ್ನು ಈ ರೀತಿ ಕಲಿಸ್ಕೊಳ್ಳೋದು. ಎಷ್ಟೋ ಸಲ ತೋರಿಸಿದ್ದೀನಿ ಫ್ರೆಂಡ್ಸ್, ಆದರೂ ನೋಡ್ಕೊಳ್ಳಿ. ನೋಡಿ ಅನ್ನ ಹಾಕ್ಕೊಂಡು, ಅನ್ನ ಬೇಯಿಸಿರುತ್ತಲ್ಲ, ಬೆಂದಿರ್ತದಲ್ಲ, ಅನ್ನ ಬೆಂದಮೇಲೆ ಫ್ರೆಂಡ್ಸ್ ಈ ಥರ ಇದು ರೊಟ್ಟಿ ಆಗುತ್ತೆ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಕೆಳಗಡೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ತಟ್ಟೋದು. ಅದನ್ನು ತೋರಿಸ್ತೀನಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ನೀರು ಆನ್ ಮಾಡಿ ಬಂದಿದ್ದೀನಿ ಫ್ರೆಂಡ್ಸ್. ಈ ಥರ ನನ್ನ ಮಗಳೂ ಚೆನ್ನಾಗಿ ರೊಟ್ಟಿ ಹಾಕೋಳು ಫ್ರೆಂಡ್ಸ್. ನಾನೇನಿಲ್ಲ, ಈಗ ಬೇಕಿದ್ರೆ 1-2 ಹಾಕ್ಕೊಂಡು ಮಿಕ್ಕಿದವಳನ್ನ ಹಾಕು ಅಂದರು ಹಾಕೋತಾಳೆ. ಆ ಥರ ಏನು ನಾನೇ ಹಾಕ್ಬಿಟ್ಟು ಹೋಗಬೇಕು ಅಂತೇನಿಲ್ಲ. ಈಗ ಫ್ರೆಂಡ್ಸ್ ನಾನು 1-2-3 ಹಾಕ್ಬಿಟ್ಟು ಚಟ್ನಿ ರುಬ್ಬಿ ಜಾಗಿಂಗಿಂದ ಬತ್ತಾಳೆ, ಅವಳು ಹಾಕೋತಾಳೆ. ನನಗೀಗ ಅಷ್ಟೇ ಟೈಮ್ ಇರೋದು ಫ್ರೆಂಡ್ಸ್. ನೋಡಿ ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ. ಇನ್ನು ನೀರು ಸಾಕು. ಇದು ಫ್ರೆಂಡ್ಸ್ ನೀವು ಚಪಾತಿ ಯಾವ ರೀತಿ ಒತ್ತುತ್ತೀರಿ ಅದಕ್ಕೆ ಈ ರೊಟ್ಟಿನ ಇದು ಮಾಡಬೇಕು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಜನ ಮೇಡಮ್ ಹೆಂಗೆ ರೊಟ್ಟಿ ತೊಡ್ತೀರಾ ಅಂತ ಕೇಳ್ತಾರೆ. ಅದನ್ನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಇವತ್ತು. ಒಂದೇ 1 ನಿಮಿಷ. ನಾನು ಫ್ರೆಂಡ್ಸ್ ಯಾವುದೂ ಯಾವ ಮಣೆ ಮೇಲೆ ಇದ್ರ ಮೇಲೆ ತಟ್ಟಲ್ಲ ಫ್ರೆಂಡ್ಸ್. ನಾನು ಹಿಂಗೆ ಶೆಲ್ಪೇ ನೋಡಿ ಫ್ರೆಂಡ್ಸ್ ನೀಟಾಗಿರುತ್ತೆ. ಅದ್ರ ಮೇಲೆ ನಾನು ನೋಡಿ ಹಸಿಟ್ಟು ಹಾಕ್ಕೊಂಡು ತಟ್ಟೋದು. ಇನ್ನು ಫ್ರೆಂಡ್ಸ್ ಈ ಕಡೆ ನಾವು ಹಿಟ್ಟು ಕಾಯಕ್ಕಿಡೋಣ. ಅಕ್ಕಿ ಹಿಟ್ಟಂತೂ ಕಲಸಿ ಆಯಿತು ನೋಡಿದ್ರೆ ಫ್ರೆಂಡ್ಸ್. ಈ ರೀತಿ ಕಲಸಿದ್ದೀನಿ, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ನಮ್ಮದು ದೊಡ್ಡ ಸ್ಟವ್ ಅಲ್ವಾ, 2 ಸೆಕೆಂಡ್ಗೆಲ್ಲ ನೀರು ಕಾಯ್ದುಬಿಡುತ್ತೆ.
ನೋಡಿ ಫ್ರೆಂಡ್ಸ್, ಈ ಥರ ಕಲಸಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಒಂದು ನಿಮಿಷ ಫ್ರೆಂಡ್ಸ್, ನೀರು ತುಂಬ ಒಂದು ಕ್ಯಾನ್ ನೀರು ಎತ್ತಿಟ್ಕೊತೀನಿ ಫ್ರೆಂಡ್ಸ್ ನಾನಿಲ್ಲಿ. ಯಾಕಂದರೆ ಅರ್ಜೆಂಟಿಗೆ ನನಗೆ ಅಡುಗೆ ಬೇಕಲ್ಲ, ಫ್ರೆಂಡ್ಸ್ ಇಟ್ಕೊತೀನಿ. ಈ ಕಡೆ ಇನ್ನು ಫ್ರೆಂಡ್ಸ್ ರೊಟ್ಟಿ ಹಂಚನ್ನ ಕಾಯಕ್ಕಿರ್ತೀನಿ ನಾನು ಫ್ರೆಂಡ್ಸ್. ರೊಟ್ಟಿ ಹಂಚೆ ಬೇರೆ, ಚಪಾತಿದೆ ಬೇರೆ, ಇನ್ನು ದೋಸೆದೆ ಬೇರೆ, ಆ ಥರ ಹಂಚು ನೋಡಿ. ಇದು ರೊಟ್ಟಿ ಹಂಚು ತೋರಿಸ್ತೀನಿ. ಏನಿಲ್ಲ ಫ್ರೆಂಡ್ಸ್, ಕಾಯಿಸ್ತಾ ಇದೆ ಹಂಚ, ಬೇಗ ಕಾಯಿಲಿ ಅಂತ. ನೋಡಿದ್ರ ಫ್ರೆಂಡ್ಸ್, ಬನ್ನಿ ಇನ್ನು ಈ ಕಡೆ ನಾನು ಹೆಂಚು ಕಾಯಕ್ಕಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ರೊಟ್ಟಿ ಹಾಕೋದು. ಇನ್ನು ಈಗ ಫ್ರೆಂಡ್ಸ್ ನಾನೊಂದು ರೊಟ್ಟಿನ ನಿಮಗೆ ತಟ್ಟದ್ದು ತೋರಿಸ್ತೀನಿ. ಇದು ಸ್ಟ್ಯಾಂಡ್ ಸ್ವಲ್ಪ ಕೆಳ್ಕೊಂಡು ನೋಡಿ ಫ್ರೆಂಡ್ಸ್, ಕೆಳಗಡೆ ಆ ರೀತಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ಉಂಡೆ, ನಿಮಗೆ ಎಷ್ಟಪ್ಪ ಬೇಕು ಅಷ್ಟಪ್ಪ. ಇನ್ನೇನು ಫ್ರೆಂಡ್ಸ್, ಆ ಕಡೆ ಹಂಚು ಕಾಯ್ತಾ ಇದೆ ಚಟ್ನಿಗೆ. ಬೇಗ ಇನ್ನು ಚಟ್ನಿ ಒಂದು ಜ್ಯೂಸ್ ಒಂದು ನಾನು ಈಗ ಕುಡಿಲೇಬೇಕು ನೋಡಿ ಫ್ರೆಂಡ್ಸ್. ಈ ಥರ ಹಸಿಟ್ಟನ್ನು ಕಾಣಿಸ್ತಾ ಇದೆಯಾ, ಹಸಿಟ್ಟನ್ನ ಹಾಕೊಂಡು ನೋಡಿ, ಇದು ಹಾಕ್ಕೊಂಡು ಕೈಯಲ್ಲೇ ಫ್ರೆಂಡ್ಸ್ ತಟ್ಟದು. ನೀರು ಕಾಯಿ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ರೊಟ್ಟಿ ಹಾಕಿ ಚಟ್ನಿ ಎಲ್ಲ ತಿರುಗಿ, ಇನ್ನು ಜ್ಯೂಸ್ ಅಂತ ಇವತ್ತು ಮಿಸ್ಸೇ ಮಾಡೋಂಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನನಗೆ ಬಾಳೆ ದಿಂಡು ಕಟ್ ಮಾಡಿ ಇಟ್ಟಿದ್ದೀನಿ, ಅದರದ್ದೇ ಜ್ಯೂಸ್ ಮಾಡಬೇಕು. ಹಾಗಾಗಿ ಇನ್ನು ಈ ಕಡೆ ಫ್ರೆಂಡ್ಸ್ ರೊಟ್ಟಿ ಹಂಚು ಅಷ್ಟು ಬೇಗ ಕಾದೋಯ್ತು ಫ್ರೆಂಡ್ಸ್. ದೊಡ್ಡ ಸ್ಟವ್ಗಿಟ್ಟೆ ಬೇಗ ಬೇಗ ರೊಟ್ಟಿ ಮಾಡೋಣ ಅಂತ, ಅದಷ್ಟು ಬೇಗ ಕಾಯ್ದೇ ಹೋಯ್ತು. ಬನ್ನಿ, ಇನ್ನೇನು ಆಯಿತು, ರೊಟ್ಟಿನೂ ತಟ್ಟದ್ನಲ್ಲ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ರೊಟ್ಟಿ ಇದೇ ಥರ ನಾನು ತಟ್ಟದು ಆಯಿತು. ಬನ್ನಿ ಈಗ ಇಲ್ಲಿ ರೊಟ್ಟಿ ತೆವೆ ಮೇಲೆ ರೊಟ್ಟಿ ಹಾಕೋಣ, ಯಾವ ರೀತಿ ಬೇಯಿಸ್ತೀನಿ ಅಂತ ನೋಡ್ಕೊಳ್ಳಿ. ಅದು ಬೇಗನೆ ಕಾಯ್ತೆ ಫ್ರೆಂಡ್ಸ್, ದೊಡ್ಡ ಸ್ಟವ್ ಅಲ್ವಾ. ಇನ್ನು ನೋಡಿ ಫ್ರೆಂಡ್ಸ್, ಹಾಕಾಯಿತು ರೊಟ್ಟಿನ, ಕಾಣಿಸ್ತಾ ಇದೆಯಾ? ಆ ರೊಟ್ಟಿ ಚೂರು ಸೈಡಲ್ಲಿದ್ದಾವೆ ಫ್ರೆಂಡ್ಸ್, ಅದೇನಿಲ್ಲ. ಅಷ್ಟರಲ್ಲಿ ಫ್ರೆಂಡ್ಸ್ ನಾನು ಇನ್ನೊಂದು ರೊಟ್ಟಿನ ಬೇಯಿಸ್ಕೊತೀನಿ. ಅದೊಂದು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ನೀರು ಸರ್ವಿ ಬೇಯಿಸ್ತೀನಿ ರೊಟ್ಟಿನ ಅಂತ. ಇದಕ್ಕೆ ಇವತ್ತು ಏನಿಲ್ಲ ಫ್ರೆಂಡ್ಸ್, ನಾನು ಪ್ಲೇನ್ ರೊಟ್ಟಿನೇ ಹಾಕ್ತಾ ಇರೋದು. ಏನು ಮಾಡೋದು ಫ್ರೆಂಡ್ಸ್, ನಾವು ಎಷ್ಟೇ ಕೆಲಸ ಮಾಡಿದ್ರು ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಇದಕ್ಕೆ ನೀರು ಹಾಕಬೇಕು. ಒಂದೇ ಒಂದು ನಿಮಿಷ ಬಂದೆ. ಯಾವುದಾದ್ರೂ ಈ ಥರ ಒಂದು ಕಾಟನ್ನಲ್ಲಿ ಫ್ರೆಂಡ್ಸ್ ರೊಟ್ಟಿಗೆ, ಯಾಕಂದರೆ ಇದಕ್ಕೆ ನಾವು ಎಣ್ಣೆ ಏನೋ ಸರ್ವಲ್ಲ, ಇದು ಪ್ಲೇನ್ ರೊಟ್ಟಿ. ಈ ರೀತಿ ಆದಮೇಲೆ ಉಲ್ಟ ಮಾಡೋದು. ಒಂದು ಚೂರು ಒತ್ತಿಲ್ಲ ನೋಡಿ ಫ್ರೆಂಡ್ಸ್, ದೊಡ್ಡ ಸ್ಟವಲ್ಲಿ ಇಟ್ಟಿದ್ದೀನಲ್ಲ, ಒಂದು ಸೆಕೆಂಡ್ಗೆಲ್ಲ ಬೇಯ್ತಾ ಇದೆ. ಈ ಕಡೆ ರೈಸು ಆಯಿತು. ನೀರು ಕಾಯಿದ್ರೆ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಶುಕ್ರವಾರ ನೀವೆಷ್ಟು ದೊಡ್ಡದಾಗಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ರೊಟ್ಟಿನ, ಆ ಥರ ಏನು ಚಿಕ್ಕದೇ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಆ ರೀತಿ ತಟ್ಕೋಬೋದು. ಕೇಳಿಸ್ತಾ ಇದೆ ಫ್ರೆಂಡ್ಸ್, ನಾನು ಕೈಯಲ್ಲೇ ತಟ್ತಾ ಇದ್ದೀನಿ. ಇವಾಗ ಬೆಂದೋಯ್ತು ರೊಟ್ಟಿ. ನೋಡಿದ್ರೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಬೇಯಿಸ್ಕೋಬೋದು. ಈ ಸ್ಟವ್ ದೊಡ್ಡದಾಗಿರೋದ್ರಿಂದ ನನಗೆ ಬೇಗ ಬೇಯ್ತಾ ಇದೆ. ನೋಡಿದ್ರೆ ಫ್ರೆಂಡ್ಸ್ ರೊಟ್ಟಿ ಎಲ್ಲ ಆಯಿತು, ಜ್ಯೂಸ್ ಎಲ್ಲ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಬನ್ನಿ, ನಂದು ನಾಷ್ಟ ಅಡುಗೆ ಎಲ್ಲನೂ ಮಾಡಿ ನೋಡಿ, ಕಾಯಿ ಕಡಲೆ ಚಟ್ನಿ, ಇನ್ನು ಪ್ಲೇನ್ ಅಕ್ಕಿ ರೊಟ್ಟಿ. ಇನ್ನು ಫ್ರೆಂಡ್ಸ್ ಆಲ್ರೆಡಿ ರೈಸು ರೆಡಿ ಆಯಿತು. ಅಕ್ಕಿ ರೊಟ್ಟಿನ ಪ್ಲೈನ್ದು
ಆಲ್ರೆಡಿ ಆಯಿತು. ಕಡಲೆಕಾಯಿ ಚಟ್ನಿ ರುಬ್ಬಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಾನಿವತ್ತು ಬಾಳೆ ದಿಂಡು, ನಲ್ಲಿಕಾಯಿ, ಇದು ಯಾವುದಪ್ಪ ಲೆಮನ್ ಅದ್ರದ್ದು ನಾನು ಜ್ಯೂಸ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಬ್ರೆಡ್ಡು ಕಾಫಿ ಕುಡಿದು ರೆಡಿ ಆಗಬೇಕಷ್ಟೇ ಫ್ರೆಂಡ್ಸ್. ಕೆಲಸ ಟೈಮ್ ಆಯಿತು. ಪಾತ್ರೆ ಎಲ್ಲನೂ ವಾಶ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೇನಾದರೂ ಇದ್ದರೆ ಅವ್ರು ಮಾಡ್ಕೊತಾಳೆ, ಯಾವುದೂ ಇಲ್ಲ ಸದ್ಯಕ್ಕೆ. ನೋಡಿದ್ರೆ ಫ್ರೆಂಡ್ಸ್, ಇದೇ ಆದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.